ನ್ಯೂ ಕಮರ್ನ ನಂಬಿ ಇಂಥ ಒಳ್ಳೆ ಕಥೆನ ನಂಬಿ ಇಷ್ಟೊಂದು ಬಜೆಟ್ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ಚಿತ್ರವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ಮುನೇಗೌಡ ಸರ್ಗೆ ಆ್ಯಕ್ಚುಲಿ ಮೊದಲು ನಾವು ಕಂಗ್ರ್ಯಾಚುಲೇಷನ್ ಹೇಳಬೇಕು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾವು ಒಂದಿಷ್ಟು ರಿವ್ಯೂ ತೊಗೋಬೇಕಾದ್ರೆ ಲೈಕ್ ಈ ಸ್ಕ್ರೀನ್ ಸ್ಪೇಸ್ನ ತಿಂದಾಕ್ ಬಿಟ್ಟಿದ್ದಾರೆ ಪೃಥ್ವಿ ಅವರು ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ನನಗೆ ಆ್ಯಕ್ಚುಲಿ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇಡೋದು, ಬಟ್ ಪಾತ್ರ ಎಲ್ಲರಿಗೂ ಇಷ್ಟ ಆಗಿರೋದು ಭಾಳ ಖುಷಿ ಇದೆ. ಸೊ ಅದಕ್ಕೆ ಮೇಯ್ನಾಗಿ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನನ್ನ ಜೊತೆ ಆ್ಯಕ್ಟ್ ಮಾಡಿರುವಂಥ ಪ್ರಮೋದ್, ರೇಷಲ್, ಅಶ್ವತಿ ಎಲ್ಲರೂ ಕೂಡ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಗಿರೀಶ್ ಮೂಲಿಮನಿ ಅವರ ಒಳ್ಳೆ ಗೈಡೆನ್ಸ್ ಇತ್ತು. ಹಾಗಾಗಿ ರಿಯಲಿ ಹ್ಯಾಪಿ. ಯಾವುದೇ ಒಂದು ಪಾತ್ರ ಮಾಡಿದಾಗ ಅದಕ್ಕೆ ಅಷ್ಟೇ ರಿಯಾಕ್ಷನ್ ಆಡಿಯನ್ಸ್ ಕಡೆಯಿಂದ ಸಿಕ್ಕಾಗ ಅದು ಒಬ್ಬ ಆ್ಯಕ್ಟರ್ಗೆ ಒಂದು ರೀತಿಲಿ ತುಂಬ ದೊಡ್ಡ ಗಿಫ್ಟ್ ಅದು. ಸೊ ಭುವನಂಗಾಗ ನಮ್ಮಲ್ಲಿ ಅದು ಆಗ್ತಾ ಇದೆ. ನನ್ನ ಕಾಮಿಡಿ ಸೀನ್ಗಳಲ್ಲಿ ತುಂಬ ಜನ ನಗ್ತಾ ಇದ್ದಾರೆ, ಇಮೋಷನಲ್ ಸೀನಲ್ಲಿ ಅಳ್ತಾ ಇದ್ದಾರೆ. ನಾನು ನೋಡಿದೆ ರಿಯಾಕ್ಷನ್, ಒಂದಷ್ಟು ರಿಯಾಕ್ಷನ್ ಖುಷಿ ಆಯಿತು, ಮನಸ್ಸಿಗೆ ತುಂಬ ಸ್ಯಾಟಿಸ್ಫೈ ಆಯಿತು. ಪೃಥ್ವಿ ಅವ್ರಿಗೆ ಕ್ಲೈಮ್ಯಾಕ್ಸ್ ಯಾರು ಬರ್ತಿದ್ದಾರೆ ಅವ್ರನ್ನ ಬೆಟ್ಟಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂತಿದ್ದಾರೆ. ಕರ್ಕೊಂಡು ಹೋಗಿ ಖಂಡಿತವಾಗ್ಲೂ. ಇಲ್ಲ, ಒಳ್ಳೆ ರೈಟಿಂಗ್ ಆ್ಯಂಡ್ ಮೇಯ್ನಾಗಿ ಜನರಿಗೆ ಟಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಖುಷಿ. ಬಿಕಾಸ್ ಯೂಶ್ವಲಿ ಯಾವುದೋ ಒಂದು ಅಬ್ಬರ ಫೈಟು ಅದು ಇದು ಅನ್ನೋದಕ್ಕಿಂತ ಅದು ಬೇಕು, ಆಬ್ವಿಯಸ್ಲಿ ಎಂಟರ್ಟೈನ್ಮೆಂಟ್. ಅದು ಏನೂ ಇಲ್ಲದೆ ಬರೀ ಮಾತುಗಳು ಮತ್ತು ಭಾವನೆಗಳಿಂದ ಜನರಿಗೆ ರೀಚ್ ಆಗೋದಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಸೊ ಅದು ಈ ಸಿನಿಮಾದಲ್ಲಿ ಆಗಿರೋದ್ರಿಂದ ನನಗೆ ಭಾಳ ವೆರಿ ಹ್ಯಾಪಿ. ಸೊ ಬುದ್ಧಿಬಾಂಧ್ಯ ಮಗುವಿನ ಒಂದು ಕ್ಯಾರೆಕ್ಟರ್ ಇರುತ್ತಲ್ಲ, ಸೊ ಎಲ್ಲೂ ಕೂಡ ನೀವು ಕ್ಯಾರೆಕ್ಟ್ರಿಂದ ಆಚೆ ಬರೋಕ್ಕಾಗಲ್ಲ ಅಲ್ಲಿ. ಸೊ ಸಡನ್ನಾಗಿ ಒಂದಿಷ್ಟು ಆ್ಯಕ್ಷನ್ಸ್ಗಳನ್ನು ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಕೈಯಲ್ಲಿ ತೋರಿಸಿರುವಂಥ ಒಂದು ಫಿಂಗರ್ಗಳೇನಿದೆ ಅದನ್ನ ಕಂಟಿನ್ಯೂಟಿನ ಕಾಪಾಡಬೇಕಾಗುತ್ತೆ. ಅದೆಲ್ಲ ಎಷ್ಟು ಕಷ್ಟ ಆಯಿತು ನಿಮಗೆ? ಇಲ್ಲ, ನನಗೆ ಅಂದರೆ ಮೇಯ್ನಾಗಿ ನನ್ನ ಮಗಳು ಆಗ 1 ವರ್ಷ. ಈ ಪಾತ್ರ ಏನಿದೆ ತುಂಬ ಚೈಲ್ಡ್ ಲೈಕ್ ಇನ್ನೋಸೆನ್ಸ್ ಪಾತ್ರ. ಸೊ ನಾನು ಶೂಟ್ ಮಾಡುವಾಗ ಅವಳಿಗೆ 1 ವರ್ಷ 1 ತಿಂಗಳೇ. ನಾನು ಏನೇ ಮಾಡಿದ್ರು ಎಲ್ಲ ಅವಳ ಬಾಡಿ ಲ್ಯಾಂಗ್ವೇಜ್. ಸೊ ನನ್ನ ಈ ಸಿನಿಮಾದ ಆ್ಯಕ್ಟಿಂಗ್ ಟೀಚರ್ ನನ್ನ ಮಗಳು. ನಾನು ಮೈಕಲ್ ಜಾಕ್ಸನ್ ಫ್ಯಾನ್. ನಾನು ಆ್ಯಕ್ಚುಲಿ ಆರ್ಟಿಸ್ಟ್ ಆಗಿದ್ದೀನಿ ಅಥವಾ ಆ್ಯಕ್ಟರ್ ಆಗಿದ್ದೀನಿ ಅಥವಾ ಆರ್ಟ್ ಫೀಲ್ಡಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ದಟ್ ಇಸ್ ಬಿಕಾಸ್ ಆಫ್ ಮೈಕಲ್ ಜಾಕ್ಸನ್ನ ಮೂನ್ ವಾಕ್. ಸೊ ಅವರ ಮೂನ್ ವಾಕ್ ನೋಡಿಬಿಟ್ಟು ನಾನು ಅಂದರೆ ಮೂಕ ವಿಸ್ಮಿತನಾಗಿ ಮೂನ್ ವಾಕ್ ಕಲಿತು ಆಮೇಲೆ ಡ್ಯಾನ್ಸರ್ ಆಗಿರೋದ್ರಿಂದ ಈ ಫೀಲ್ಡ್ಗೆ, ಆ್ಯಕ್ಟಿಂಗ್ ಫೀಲ್ಡ್ಗೆ ಬಂದೆ. ಸೊ ಈ ಸಿನಿಮಾದಲ್ಲೂ ನಾನು ಮಾಡಿರೋಂಥ ಪಾತ್ರ ಮೈಕಲ್ ಜಾಕ್ಸನ್ ಅವರು ತುಂಬ ದೊಡ್ಡ ಫ್ಯಾನ್. ಸೊ ಅದು ಖುಷಿ ಇದೆ. ನಿಮ್ಮ ಒಂದು ಲೈಕ್ ಪೋರ್ಷನ್ ಹಿಟ್ ಆಗೋಕ್ಕೆ ನಿಮ್ಮ ಕೋ ಆ್ಯಕ್ಟರ್ ಕೂಡ ಕಾರಣ. ಖಂಡಿತವಾಗ್ಲೂ. ಸೊ ಆ ಒಂದು ಕೆಮಿಸ್ಟ್ರಿ ಹಿಂಗೆ ಬಿಲ್ಡ್ ಆಯಿತು? ಇಲ್ಲ, ಇವನ್ ಪ್ರಮೋದ್ ಕೂಡ. ಬಿಕಾಸ್ ನನ್ನ ಪಾತ್ರ ಏನು ಮಾಡುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಆ ಥರ ಆ್ಯಕ್ಟ್ ಮಾಡುವಂಥದ್ದು, ಅಂದರೆ ನೆಕ್ಸ್ಟ್ ಮೂಮೆಂಟ್ ಆ ಪಾತ್ರ ಏನು ಮಾಡಿದ್ರೆ ನನಗೆ ಗೊತ್ತಿರಲಿಲ್ಲ. ಸೊ ಆಗ ನನ್ನ ಸುತ್ತ ಇರುವಂತಹ ಆ್ಯಕ್ಟರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಅಂತ ಅದ್ಭುತವಾದ ಸಪೋರ್ಟ್ ಪ್ರಮೋದ್ ಆಗಿರಲಿ, ಅಶ್ವಥ್ ಆಗಿರಲಿ ಮಾಡಿದರು. ಪ್ರಕಾಶ್ ತುಗನಾಡ್ ಸರ್, ಶಟ್ಲಿಂಗ್ ವಿಶ್ವೇಶ್ವರ ಸರ್, ನನ್ನ ತಂದೆ ಪಾತ್ರ ಮಾಡಿದ್ರು, ಅದ್ಭುತವಾದ ಆ್ಯಕ್ಟರ್. ಸೊ ಅವರೆಲ್ಲ ಇರುವಾಗ ನಮ್ಮ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದೇ ಆಗಿರೋದು ಈ ಸಿನಿಮಾದಲ್ಲಿ ಅಷ್ಟೇ. ಫೈನಲ್ ಆಗಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಇವತ್ತು ಫೆಬ್ರವರಿ 14. ಹೌದು, ವ್ಯಾಲೆಂಟೈನ್ಸ್ ಡೇಗೆ ಸೂಕ್ತವಾದ ಸಿನಿಮಾ ಇದು. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಲವ್ ಅಂದರೆ ಬರೋ ಹುಡುಗ ನಡುವೆ ಇರುವಂಥ ಲವ್ ಅಲ್ಲ, ಫ್ರೆಂಡ್ಸ್ ಮಧ್ಯೆ ಇರುವಂಥ ಲವ್, ಅಪ್ಪ ಮಗ, ಅಮ್ಮ ಮಗ. ಸೊ ಇದೆಲ್ಲ ವಿಷಯಗಳನ್ನ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ದುನಿಯಲ್ಲಿ ಎಲ್ಲ ಜಾಸ್ತಿ ಆಗ್ತದೆ, ಮೊಬೈಲು, ಕಾರು, ಬಿಲ್ಡಿಂಗು ಎಲ್ಲರೂ ಜಾಸ್ತಿ. ಕಡಿಮೆ ಆಗ್ತಾ ಇರೋದು ಪ್ರೀತಿ, ಕಂಪ್ಯಾಷನ್ನು, ಕೈಂಡ್ನೆಸ್ಸು, ಕರುಣೆ, ಅದೇ ಕಮ್ಮಿ ಆಗ್ತದೆ. ಸೊ ಅದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ. ಫೆಬ್ರವರಿ 14ಕ್ಕೆ ಒಂದು ಒಳ್ಳೆ ಮೂವಿನ ಕೊಟ್ಟಿದ್ದೀರಾ. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೀನ್ಸ್ ಅ ಲಾಟ್. ಅಶ್ವತಿ, ಒಂದು ಸ್ವೀಟ್ ಆಗಿರೋ ಜರ್ನಿ ನಿಮಗೆ, ನಿಮ್ಮ ಕೆರಿಯರ್ಗೆ ತುಂಬ ಕೇರಿಂಗ್ ಮಾಡ್ತೀರಾ ಪೃಥ್ವಿ ಅಂಬರ್ ಅವರಿಗೆ. ನಿಮ್ಮ ಕ್ಯಾರೆಕ್ಟರ್ನ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಮ ಫಸ್ಟ್ ಫೀಲಿಂಗ್ ಏನು? First feel like I felt so emotional because Prithvi acted so well because he is a very dedicated actor. Even throughout the movie he carried his character. So I liked Prithvi's performance too much. ಯಾವ ಸಾಂಗ್ ತುಂಬ ಎಂಜಾಯ್ ಮಾಡಿದ್ರಿ ನೀವು ಸ್ಕ್ರೀನಲ್ಲಿ ಇವತ್ತು? I like the title song. ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಈಗ ಆಫರ್ಸ್ ಬರ್ತಾ ಇದೆ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಏನು? Yeah, I'm getting offers from Tamil movie and Telugu movies, but waiting for good movies. Even I got lots of movie offers from Kannada. Even I like this character, so I chose it. Thank you so much. ಈ ಪ್ರಯತ್ನ ಸೋಲಿಸ್ಬೇಡಿ. ತುಂಬ ಪ್ರೀತಿಯಿಂದ ಮಾಡಿದ್ದೀವಿ ಸಿನಿಮಾ. ಚೆನ್ನಾಗಿ ಬೇರೆ ಆಗಿದೆ. ಅದು ನೋಡಿದವರೆಲ್ಲ ಹೇಳ್ತಿದ್ದಾರೆ ತುಂಬ ಖರ್ಚು ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು. ಆ ಖರ್ಚು ಮಾಡೋದಕ್ಕೆ ಆ ಕ್ವಾಲಿಟಿ ಕಾಣ್ತಿದೆ. ಸೊ ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿದಾಗ ನಂತರ ಪೃಥ್ವಿ ಥರ ಹೊಸ ಹುಡುಗರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಅಂದರೆ ಕನ್ನಡದ ಬಗ್ಗೆ ಪ್ರೀತಿ ಇಟ್ಕೊಂಡು ಬಂದಿರೋ ಪ್ರೊಡ್ಯೂಸರ್ಗಳು ಇನ್ನೂ 10 ಸಿನಿಮಾ ಮಾಡ್ತಾರೆ, 10 ಜನ ಡೈರೆಕ್ಟರ್ ಬರ್ತಾರೆ, 10 ಜನ ಡೈರೆಕ್ಟರ್ಗಳು ಬರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ಗಳು ಬರ್ತಾರೆ. ಆ ಕೆಲಸಗಳನ್ನ ಮಾಡೋ ಜವಾಬ್ದಾರಿ ನಮ್ಮ ಕನ್ನಡ ಜನತೆದು. ಆ್ಯಕ್ಚುಲಿ ಅವ್ರಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ.
ಯಾರು ಕೆಲಸ ಮಾಡ್ತಾರೆ ಅಂತ ಗೊತ್ತಾದಾಗ ಅವ್ರನ್ನ ಬೆಳೆಸ್ಕೋಬೇಕು. ಆ ಬೆಳೆಸಿದಾಗ ಇಂಡಸ್ಟ್ರಿ ಬೆಳೆಯುತ್ತೆ, ನಾವು ಇನ್ನೊಂದಷ್ಟು ಕೆಲಸ ಮಾಡ್ತೀವಿ, ಸಿನಿಮಾಗಳು ಬೆಳಿತೀವಿ. ಯಾರಿಗೂ ಸರ್ ನೆಕ್ಸ್ಟ್ ನಾವು ದೊಡ್ಡ ಸಿನಿಮಾಗಳು ಮಾಡ್ಬೋದಲ್ಲ ಇಲ್ವಾ? ಇರೋ ಒಂದು 4-5 ಜನ 5-6 ಜನ ಸ್ಟಾರ್ ನಮ್ಮ ಥರದವ್ರನ್ನು ಗೆಲ್ಸ್ಕೊಂಡ್ರೆ 10 ಸಿನಿಮಾಗಳು ಮಾಡ್ತಿರ್ತೀವಲ್ಲ, ಎಲ್ಲರೂ ಕೆಲಸ ಸಿಗ್ತೀವಿ. ಅದಾಗ್ಬೇಕು ಆ್ಯಕ್ಚುಲಿ ಇಂಡಸ್ಟ್ರಿ ಬೆಳವಣಿಗೆ ಅಂದರೆ ಅದು. ಈ ಥರ ಸಿನಿಮಾಗಳು ಬಂದಾಗ ದಯವಿಟ್ಟು ಗೆಲ್ಲಿಸ್ಕೊಳ್ಳಿ. ಚೆನ್ನಾಗಿದ್ರೆ ನಾವು ಮಾಡ್ತೀವಿ, ಇನ್ನೊಂದಷ್ಟು ಕೆಲಸ ಮಾಡ್ತೀವಿ. ಇವತ್ತಂತೂ ತುಂಬ ತೃಪ್ತಿ ಆಗ್ತದೆ. ಬಿಕಾಸ್ ಆಫ್ ನಮಗೆ ರಿಸಲ್ಟ್ ಬಂತಲ್ಲ ಇವತ್ತು, ತುಂಬ ತೃಪ್ತಿ, ಖುಷಿ ಪಡ್ತಿದ್ದಾರೆ ಎಲ್ಲರೂ. ಆ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಬನ್ನಿ ಸಿನಿಮಾ ನೋಡಿ, ನಿಮಗೂ ಅನ್ಸುತ್ತೆ ನಾವು ಯಾಕೆ ಇಷ್ಟು ಮಾತಾಡ್ತೀವಿ ಅಂತ. ಸೊ ಇವತ್ತಿಂದ ನಮ್ಮ ಸಿನಿಮಾ ನಿಮ್ಮದು, ಪ್ಲೀಸ್ ಬನ್ನಿ ನೋಡಿ ಗೆಲ್ಸಿ. ಥ್ಯಾಂಕ್ ಯು. ನಿಮ್ಮ ಆಕ್ಷನ್ ಹೀರೋ ಲೇಬಲ್ ಜನನೇ ಕೊಡ್ತಾ ಇದ್ದಾರೆ, ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮ ಆಕ್ಷನ್ ಸೀನ್ಗಳು ಹೇಗೆ ಕಾಣಿಸ್ತೀವಿ? ಚೆನ್ನಾಗಿದೆ ಸರ್. ಎರಡು ಒಳ್ಳೆ ಫೈಟ್ ಮಾಡ್ತಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು ಮತ್ತೊಂದು ತುಂಬ ಚೆನ್ನಾಗಿ ತೋರಿಸ್ಬೇಕು ಅಂತ. ತುಂಬ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಆ್ಯಕ್ಚುಲಿ. ನನ್ನ ಕೆರಿಯರಲ್ಲಿ ಫಸ್ಟ್ ಇಷ್ಟೊಂದು ಖರ್ಚು ಮಾಡೋ ಸಿನಿಮಾ ಇದೆ. ಸೊ ಅವರಿಗೆ ಒಂದು ಅರ್ಜುನ್ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ರವಿವರ್ಮ ಮಾಸ್ಟರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ದಾರೆ. ತುಂಬ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಅದು ಮಾತಾಡ್ತಿದ್ದಾರೆ, ದೂರ ಕಾಣ್ತೀರ ಅಂತ. ಅದು ಪಾರ್ಟ್ ಆಫ್ ದ ಸಿನಿಮಾ. ಈ ಸಿನಿಮಾ ಏನಿರ್ತದೆ ಎಮೋಷನ್ಸ್, ಫ್ಯಾಮಿಲಿ ಎಮೋಷನ್ಸು, ಲವ್ ಎಮೋಷನ್ಸ್, ಫ್ರೆಂಡ್ಶಿಪ್ ಅದಷ್ಟು ವರ್ಕ್ ಆಗ್ತದೆ. ಸೊ ಹಾಗಾಗಿ ಸ್ಪೆಷಲ್ ಸಿನಿಮಾ. ನಾನು ಆ್ಯಕ್ಷನ್ ಹೀರೋ ಆಗಿ ಮಾಡಬೇಕು ಅನ್ನೋದು ಏನಿಲ್ಲ. ನನಗೆ ಸಿನಿಮಾ ಮತ್ತು ಪಾತ್ರವಾಗಿ ನನಗೆ ಇಷ್ಟ ಆಗುತ್ತೆ. ಪಾತ್ರಗಳು ಇಷ್ಟ ಆಗುತ್ತೆ. ಆ ಪಾತ್ರನೇ ಹೀರೋ ಆಗಿರ್ಬೇಕು, ಕಥೆ ಹೀರೋ ಆಗಿರ್ಬೇಕು. ಅಲ್ಲಿ ನಾವು ಕೆಲಸ ಮಾಡಿಕೊಂಡು ದುಡ್ಡು ಮಾಡೋ ಪ್ರಯತ್ನ ಮಾಡ್ತೀವಿ. ಫೈನಲಿ ಪ್ರಮೋದ್ ಅವರು ಯಾವುದೋ ಕುಂಕಿನ ಬಗ್ಗೆ ಮಾತಾಡ್ತಾ ಇದ್ರು. ಅಂದರೆ ಪ್ರಮೋದ್ ಅವ್ರಿಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಬೇಸರ ಇದೆ. ಏನಿಲ್ಲ, ಸಿನಿಮಾ ನೋಡ್ದೇನೆ ಎಲ್ಲೋ ಕೂತ್ಕೊಂಡು ಸಿನಿಮಾ ಬಗ್ಗೆ ಮಾತಾಡೋದು ಇಂಡಸ್ಟ್ರಿಗೆ ಮಾರ್ಕ ಅನ್ನೋ ವಿಚಾರ ತುಂಬ ತಪ್ಪು ಸರ್. ಬಿಕಾಸ್ ಸರ್ ಹಿಂದಿನ ಸಿನಿಮಾಗಳಿಗೆ ಬರ್ತಿರುತ್ತೆ, ನಾನು ಮೆಜರ್ ಮಾಡ್ತೀನಿ. ಅಲ್ಲಿದ್ದಂಥ ಸಮಸ್ಯೆಗಳು ಕಾಣಿಸ್ತು. ಓಕೆ ಕರೆಕ್ಟ್, ಓಕೆ ಇಟ್ಸ್ ಓಕೆ ಮಾಫಿ. ಇವತ್ತು ಈ ಸಿನಿಮಾ ಬಗ್ಗೆ ಸರ್ ತಪ್ಪುಗಳು ಯಾವ ಸಿನಿಮಾದಲ್ಲಿ ಎಲ್ಲರೂ ಇರ್ತಲ್ಲ. ಕೆಲವೊಂದು ಸತಿ ಅದು ಮೀರಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಏನೇನೋ ಚೆನ್ನಾಗಿ ಜಾಸ್ತಿ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅದನ್ನು ಬರೀಬೇಕು ಆ್ಯಕ್ಚುಲಿ. ಅವಾಗ ನಮ್ಮಂಥವ್ರು ಗೆಲ್ಲೋದು. ಆಮೇಲೆ ಕೆಲವ್ರಿಗೆ ನೀವು ಮೀಡಿಯಾರು ಸಿಕ್ಕರು ಸಪೋರ್ಟ್ ಮಾಡ್ತಿರ್ತೀವಿ, ಅದೆಲ್ಲ ವಿಷಯ. ನಾನು ಬೇರೆ ಇನ್ನೊಂದಷ್ಟು ಚೆನ್ನಾಗಿ ಅವ್ರಿಗೆ ಹೇಳ್ತಿದ್ದೆ, ಅವ್ರಿಗೊಂದು ಶಾರ್ಟ್ ಮೂವಿ ಮಾಡೋ ಯೋಗ್ಯತೆ ಇರೋದು. ಅವ್ರು ಕೂತ್ಕೊಂಡು ಸಿನಿಮಾ 56 ಕೋಟಿ ಖರ್ಚು ಮಾಡಿ ಮಾಡೋ ಸಿನಿಮಾಗಳ ಬಗ್ಗೆ ಬರೀತಾರೆ. ಏನು ಹೇಳೋದು? ನೀವು ಮಾಡ್ರಪ್ಪ, ಒಂದೇ ಒಂದು ಸಿನಿಮಾ ಮಾಡಿ, ಒಂದು ಶಾರ್ಟ್ ಮೂವಿ ಮಾಡಿ, ಎಲ್ಲರ ಕೈಲೂ ಸೂಪರ್ ಅನ್ಸ್ಕೊಳ್ಳೋದನ್ನು ಮಾಡಿ, ಅದನ್ನ ನೋಡಿ ಕಲಿತೀವಿ ನಾವು ಅಟ್ಲೀಸ್ಟ್. ಅಥವಾ ಈ 5 ಸ್ಟಾರ್ 4 ಸ್ಟಾರ್ ಅಂತ ಏನು ಕರಿತಾರೋ ಅದನ್ನು ಕೊಡೋದ್ರ ಒಂದು ಸಿನಿಮಾ ಮಾಡಿ ಸಾಕು. ನೀವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿ, ಅದನ್ನ ನೋಡಿ ಕಲ್ತ್ಕೋತೀವಿ. ಸಿನಿಮಾ ಮಾಡೋರು, ಆ್ಯಕ್ಟ್ ಮಾಡೋರು, ಹಿಂಗೆ ಮಾಡಿದ್ರೆ 5 ಸ್ಟಾರ್ ಕೊಡ್ತಾರೇನೋ ಅಂತ. ಅದು ಯಾವುದೂ ಮಾಡಿದೆ ಸುಮ್ಮನೆ ಬರೀತೀವಿ, ಸುಮ್ಮನೆ ಮಾತಾಡ್ತೀವಿ. ಯಾಕೆ 5,000 10,000 ಕಡಿಮೆ ಕೊಡ್ತೀವಿ? ಯಾವುದು ಮಾಫಿಯಾ ಅಂತ ಇರುತ್ತೆ. ಇವತ್ತು ನೆನ್ನೆ ಗೊತ್ತಾಯ್ತು ಅಷ್ಟೇ, ನನಗೆ ಅದಕ್ಕೆ ಬೇಜಾರಾಗ್ತದೆ ಅಷ್ಟೇ. ಅದೆಲ್ಲ ಮೀರಿ ಬದುಕ್ತೀವಿ, ಗೆಲ್ತೀವಿ, ಗೆಲ್ಸಕ್ಕೆ ಜನ ಇದ್ದಾರೆ, ನೀವಿದ್ದೀರಾ, ಖುಷಿಯೇ ಸರ್. ಅದು ಸುಮ್ಮನೆ ಅದು ಹೇಳ್ಕೊಂಡೆ ಬೇಜಾರಾಗ್ತದೆ ಅಷ್ಟೇ. ಹಂಗೆ ಆಗ್ಬಾರ್ದಲ್ವಾ? ನಮ್ಮದೇ ಇಂಡಸ್ಟ್ರಿ, ಹೊಸ ಪ್ರೊಡ್ಯೂಸರ್ಗಳು ಬರೋದು ಕನ್ನಡಕ್ಕೋಸ್ಕರ ಏನೋ ಮಾಡಬೇಕು ಅಂತ. ಬಂದವ್ರನ್ನ ಈ ಥರ ಏನೋ ಮಾಡಿ ಅವ್ರಿಗೆ ಬೇಜಾರು ಮಾಡಿ ಓಡಿಸ್ಬಿಟ್ರೆ ಸಿನಿಮಾಗಳು ಹೆಂಗೆ ಆಗ್ತದೆ, ಇಂಡಸ್ಟ್ರಿ ಹೆಂಗೆ ಬೆಳೆಯುತ್ತೆ? ಆ ಕೆಲಸಗಳು ಮಾಡಬೇಡಿ. ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂತ ಬರೀ ಓಕೆ, ಅದು ಬೇಕಂತ ಬರ್ದಿರೋ ಗೊತ್ತಾಗುತ್ತಲ್ಲ, ಅದು ಬೇಜಾರಾಗುತ್ತೆ. ಅದೆಲ್ಲ ಸರ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ. ಅವಾಗ ಈ ಥರ ಅಪರೂಪಕ್ಕೆ ಒಂದು ಒಳ್ಳೆ ಸಿನಿಮಾಗಳು ಬರ್ತವೆ. ಬಂದಾಗ ಗೆಲ್ಲಿಸ್ಕೊಳ್ಳಿ, ಅದು ಜವಾಬ್ದಾರಿ ನಿಮ್ಮದು. ಆ ಗೆದ್ದವರು ಮತ್ತೆ ಬೆಳೀತಾರೆ, ಇನ್ನೊಂದು ಕೆಲಸ ಮಾಡ್ತಾರೆ, ಎಲ್ಲರಿಗೂ ಕೆಲಸ ಇರುತ್ತೆ. ಸೊ ಪೂನಂ ಗಗನಂ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ. ಇವತ್ತಿಂದ ಇನ್ನೂ ಜಾಸ್ತಿ ಮಾತಾಡ್ತಾರೆ. ಅಷ್ಟು ಕ್ಯೂಟ್ ಸಿನಿಮಾ ನಾವು ಮಾಡಿರೋದು, ಕ್ಯೂಟೆಸ್ಟ್ ಸಿನಿಮಾ ಎವರ್ ಮೇಡ್ ಅಂತ. ಸೊ ನೋಡೋರೆಲ್ಲ ನಿಮಗೆಲ್ಲ ಅನಿಸಿದೆ, ಅಳ್ದಿರೋರೆಲ್ಲ ಅಳ್ತೀವಿ ಅಂತ ಹೇಳ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಸರ್ ಈ ಸಿನಿಮಾದ ಭಾಗವಾಗಿರೋದಕ್ಕೆ. ಗೆಲ್ಲಬೇಕು, ದೊಡ್ಡದಾಗಿ ಬೆಳಿಬೇಕು. ಕಮರ್ಷಿಯಲಿ ಇದ್ದರೆ ಮಾತ್ರ ಗೆಲ್ಲುವಂಥ ಮಾನದಂಡ ಆಗಿದೆ ಇಂಡಸ್ಟ್ರಿಯಲ್ಲಿ. ಗೆಲ್ತೀನಿ ಸಿನಿಮಾ ಮೂಲಕ ಅಂತ. ಥ್ಯಾಂಕ್ ಯು ಸೊ ಮಚ್. ಜಿ ಹೇಳಿ, ಒಂದು ಲವರ್ಸ್ ಡೇಗೆ ಒಂದು ಸ್ವೀಟ್ ಗಿಫ್ಟ್ ಅಂತ ಹೇಳ್ಬೋದು. ಸೆಲೆಬ್ರಿಟಿ ಶೋ ಆದಮೇಲೆ ಬೇರೆ ಬೇರೆ ಕಡೆ ಇಂಡಸ್ಟ್ರಿ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಯಿತು ಕತೆಗೆ. ಇವತ್ತು ಫಸ್ಟ್ ಶೋ ನೋಡಿದ್ದೀರಾ, ನಿಮ್ಮ ರಿವ್ಯೂ ಹೇಳ್ಬಿಡಿ ಫಸ್ಟ್. ತುಂಬ ಇದು ನಾನು 3ನೇ ಸರ್ತಿ ಸಿನಿಮಾ ನೋಡ್ತಾ ಇದ್ದೀನಿ. ನೀವು ಬೆಂಗಳೂರಲ್ಲಿ ನೋಡಿದ್ವಿ, ನಿನ್ನೆ ಸೆಲೆಬ್ರಿಟಿ ಪ್ರೀಮಿಯರ್ ಶೋ, ಇವತ್ತು ಫಸ್ಟ್ ಶೋ. ನಮ್ಮ ಆಡಿಯನ್ಸ್ ಜೊತೆ, ಬೆಂಗಳೂರು ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ, ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಪ್ರತಿ ಸಲ ನಾನು ಸಿನಿಮಾ ನೋಡುವಾಗ ಒಂದು ಬೇರೆ ಫೀಲಿಂಗೇ ಒಳಗಡೆಯಿಂದ ಬರುತ್ತೆ. ಲೈಕ್ ಆ ಇಮೋಷ್ನಲ್ ಫೀಲಿಂಗ್ ಎಷ್ಟೇ ಸತಿ ನೋಡಿದ್ರೂ ಬೋರ್ ಫೀಲ್ ಅನಿಸಲ್ಲ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ತುಂಬ ಪ್ರೇಕ್ಷಕರು ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಅಫ್ಕೋರ್ಸ್ ವ್ಯಾಲೆಂಟೈನ್ಸ್ ಡೇ ಇದೆ. ಇದು ನಮ್ಮ ಕಡೆಯಿಂದ ಒಂದು ಗಿಫ್ಟ್, ಒಂದು ರೋಸ್ ನಾವು ಕೊಡ್ತಾ ಇದ್ವಿ. ನಮ್ಮ ಸಿನಿಮಾ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ಬಂದು ನೋಡಿ ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು. ನಂದಿನಿ ಕ್ರಶ್ ಆಫ್ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ. ಸಿಹಿ ಆದಮೇಲೆ ನಂದಿನಿ ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ಎಲ್ಲರೂ ಜನಗಳೆಲ್ಲ ಎಕ್ಸೆಪ್ಟ್ ಮಾಡಿದ್ದಾರೆ ಎಲ್ಲ ಪಾತ್ರಗಳು, ನಾಟ್ ಜಸ್ಟ್ ನಂದಿನಿ. ಎಲ್ಲರೂ ಅಭಿತ್ ಕ್ಯಾರೆಕ್ಟರು, ಪೃಥ್ವಿ ಕ್ಯಾರೆಕ್ಟರು ಎಲ್ಲರಿಗೂ ಇಷ್ಟ ಆಗಿದ್ದಾರೆ, ಅಶ್ವತಿ ಕ್ಯಾರೆಕ್ಟರು. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರೆ ನನಗೆ ತುಂಬ ಖುಷಿ. ಇನ್ನೂ ಜಾಸ್ತಿ ಸಿನಿಮಾಸ್ ಬರುತ್ತೆ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಈಗಿನ ಯೂತ್ಸ್ಗೆ ಮದುವೆ ಆದ್ಮೇಲೂ ಲವ್ ಮಾಡ್ಬೋದು ಅನ್ನೋಂಥ ಒಂದು ಮೆಸೇಜ್ ಕೊಟ್ಟಿದ್ದೀರಾ ಸಿನಿಮಾದಲ್ಲಿ. ನಿಮ್ಮ ಡೆಫಿನೇಷನ್ ಏನು?
ಪ್ರೀತಿ ಬಗ್ಗೆ? ಆ್ಯಕ್ಚುಲಿ ಒಂದು ತುಂಬ ಪವರ್ಫುಲ್ ಡೈಲಾಗ್. ಇನ್ಫ್ಯಾಕ್ಚುಯೇಷನ್ ಎಲ್ಲ ನಡೆಯುತ್ತೆ ಕಾಲೇಜಲ್ಲಿ, ಸ್ಕೂಲಲ್ಲಿ, ಬಟ್ ನಿಜವಾಗ್ಲೂ ಪ್ರೀತಿ ಅಂದರೆ ಅದರಲ್ಲಿ ಸ್ಯಾಕ್ರಿಫೈಸ್ ಇರುತ್ತೆ, ಅದರಲ್ಲಿ ಜಗಳ ಇರುತ್ತೆ, ಅದರಲ್ಲಿ ಕೋಪ ಇರುತ್ತೆ. ಬಟ್ ಅದು ಮೀರಿ ನಾವು ಬದುಕಬೇಕಲ್ವಾ, ಲೈಕ್ ಎಲ್ಲ ಎವ್ರಿ ಡೇ ವಿ ಹ್ಯಾವ್ ಟು ಚೂಸ್ ಟು ಲವ್ ದಟ್ ಪರ್ಸನ್. ಅದೇ ನಿಜ ಒಂದು ಪ್ರೀತಿ ಅನ್ನೋದೆಲ್ಲ ಮದುವೆ ಆದಮೇಲೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಲವ್ ಈಸ್ ವೆರಿ ಪ್ಯೂರ್ ಆ್ಯಂಡ್ ಲವ್ ಈಸ್ ನಮ್ಮ ಸಿನಿಮಾದಲ್ಲಿ ಬೋನಮ್ ಗಗನಂ ಅಂದರೆ ನಾಟ್ ಜಸ್ಟ್ ಲವ್ ಬಿಟ್ವೀನ್ ಟೂ ಪೀಪಲ್, ಬಟ್ ಲವ್ ನಮ್ಮ ಪ್ರಪಂಚ ಲೈಕ್ ನೇಚರ್ ಜೊತೆ ಹೆಂಗೆ ನಾವು ಪ್ರೀತಿ ಮಾಡ್ಬೋದು ಅಂತ ನೇಚರ್ ನಮಗೆ ಹೆಂಗೆ ಪ್ರೀತಿ ತೋರಿಸ್ತಾರೆ ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಲೈಕ್ ರೇನ್ ನಮ್ಮ ಕಂಪ್ಯಾನಿಯನ್, ಬೀಚ್ ನಮ್ಮ ಕಂಪ್ಯಾನಿಯನ್, ಮಲೆಗಳು ನಮ್ಮ ಕಂಪ್ಯಾನಿಯನ್ ಇರ್ಬೋದು. ಜೀವನದಲ್ಲಿ ಯಾರು ಇರಲಿಲ್ಲ ಆದ್ರೂ ಆ ಬೀಚ್ ಇಸ್ ಯೋರ್ ಕಂಪ್ಯಾನಿಯನ್, ಬೀಚ್ ನಿಮ್ಮ ಲವರ್ ಇರ್ಬೋದು. ನಾನು ಕೆಲವೊಂದು ಸತಿ ನಾನೇ ಬೀಚ್ ಒಬ್ಬಳೇ ಹೋಗಿ ಕೂತಿದ್ದೀನಿ. ಇಟ್ ಫೀಲ್ ಲೈಕ್ ನಾವು ಮಾತಾಡ್ಬೋದು ಲೈಕ್ ಬೀಚ್ ಜೊತೆ, ಲೈಕ್ ಟು ದ ವೇವ್ಸ್. ಇಟ್ ಈಸ್ ಆ್ಯಕ್ಚುಲಿ ವೆರಿ ತುಂಬ ಮೀನಿಂಗ್ಫುಲ್ ಕನೆಕ್ಷನ್ ಇರುತ್ತೆ ವಿತ್ ದ ನೇಚರ್. ಸೊ ಹಾಗಾಗಿ ನಮ್ಮ ಸಿನಿಮಾಲಿ ಅದು ತೋರಿಸ್ತಿದ್ದೀವಿ. ಸಿನಿಮಾ ನೋಡ್ತಾ ಕ್ರೈಸ್ಟ್, ಸೆಂಟ್ ಜೋಸೆಫ್ ಕಾಲೇಜ್ ಡೇಸ್ ನೆನಪಾಯ್ತಾ? ಅಫ್ಕೋರ್ಸ್ ಖಂಡಿತ ಅಲ್ಲೇ ಪ್ರೀತಿ ಫಸ್ಟ್ ಆಯಿತು. ಸೊ ಹಾಗಾಗಿ ಅಫ್ಕೋರ್ಸ್ ಇಟ್ ಈಸ್ ಏನು ಹೇಳೋದು, ಲೈಕ್ ಟ್ಯೂಷನಲ್ಲಿ ಪ್ರೀತಿ ಆಗುತ್ತೆ, ಕಾಲೇಜಲ್ಲಿ ನಡೆಯುತ್ತೆ, ಸ್ಕೂಲಲ್ಲಿ ನಡೆಯುತ್ತೆ. ಬಟ್ ಐ ಥಿಂಕ್ ಲವ್ ಇಸ್ ಬ್ಯೂಟಿಫುಲ್ ಅಲ್ವಾ, ನಾಟ್ ಜಸ್ಟ್ ಇನ್ ಸ್ಕೂಲ್, ಕಾಲೇಜ್, ಬಟ್ ನಮ್ಮ ಮನೇಲಿ ಅಪ್ಪ ಅಮ್ಮ ಜೊತೆ, ನಮ್ಮ ತಾಯಿ ಜೊತೆ, ನಮ್ಮ ಸಿಸ್ಟರ್ಸ್ ಬ್ರದರ್ಸ್ ಜೊತೆ ಪ್ರೀತಿ ಮಾಡ್ಬೋದು. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಎಲ್ಲ ರಿಲೇಷನ್ಸ್ ನಾವು ತೋರಿಸಿದ್ದೀವಿ, ನಾವು ಹೆಂಗೆ ಆ ಬಾಂಡ್ ಹೆಂಗಿರುತ್ತೆ ಎಲ್ಲರ ಜೊತೆ. ಸೊ ಎಸ್, ಬಂದು ನೋಡಿ, ಸಿನಿಮಾ ನೋಡಿ, ನಾಟ್ ಜಸ್ಟ್ ಫಾರ್ ಲವರ್ಸ್ ಬಟ್ ಫ್ಯಾಮಿಲಿ, ಆಡಿಯನ್ಸ್, ಫ್ರೆಂಡ್ಸ್ ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.